ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 40. ಫೋನ್ ಮಾತನಾಡಿ ಮುಗಿಸಿದ ನಂತರ ಅತ್ತವನಿಗೆ ಮತ್ತಷ್ಟು ಬಲ ಬಂದಂತಾಯಿತು. ಆದಿಶೇಷನ್ ಉಳಿದುಕೊಂಡಿದ್ದ ಬೃಹತ್ ಹೋಟೆಲ್ ಸ್ಟಾರ್ ಹೋಟೆಲ್ ಕಡೆಗೆ ಪ್ರಯಾಣ ಬೆಳೆಸಿದನು. ಕಾರ್ತಿಕ್ ಒಂದು ರೀತಿಯ ಆತಂಕದಲ್ಲಿದ್ದನು. ಇದುವರೆಗೂ ತನ್ನ ಬಾಸ್ನ ಯಾವುದೇ ನಿರ್ಧಾರದಲ್ಲಿ ತಲೆ ಹಾಕದ ಅವನು ಮೊದಲ ಬಾರಿಗೆ ದೀರ್ಘ ಯೋಚನೆಯ ನಂತರ ತನ್ನ ಅಭಿಪ್ರಾಯವನ್ನು ಮುಂದಿಟ್ಟನು. ಕಾರ್ತಿಕ್ ಬಾಸ್, ಅವರ ಹತ್ತಿರ ಇದೆಲ್ಲವನ್ನು ನೀವು ಹೇಳಲೇಬೇಕಿಲ್ಲವಲ್ಲ. ಆದಷ್ಟು ಬೇಗ ಅವರೇ ಅನುಭವಿಸಿ ತಿಳಿದುಕೊಳ್ಳಲಿ. ಅವರು ಮಾಡಿದ್ದಕ್ಕೆ ಅದೇ ಸರಿಯಾದ ಶಿಕ್ಷೆಯಾಗಿರುತ್ತದೆ. ಅದಕ್ಕಾಗಿ ನೀವು ಇಷ್ಟೆಲ್ಲ ಕಷ್ಟಪಡಬೇಕಾ ಎಂದು ಸ್ವಲ್ಪ ಭಯದಿಂದಲೇ ಕೇಳಿದನು. ಈ ಬಾರಿ ಅಥರ್ವ ಕೋಪಗೊಳ್ಳಲಿಲ್ಲ. ಬದಲಾಗಿ ಅವನ ತುಟಿಗಳಲ್ಲಿ ಸಣ್ಣ ನಗುವೊಂದು ಹರಡಿತು. ಇದು ಕಾರ್ತಿಕ್ಗೆ ತೀವ್ರ ಆಶ್ಚರ್ಯವನ್ನುಂಟು ಮಾಡಿತು. ಕಾರ್ತಿಕ್ ಕಣ್ಣು ಮಿಟುಕಿಸದೆ ಅವನನ್ನೇ ನೋಡಿದನು. ಅಥರ್ವನ ಒಂದು ಸಣ್ಣ ಚಲನೆಯು 1000 ಅರ್ಥಗಳನ್ನು ಹೊಂದಿರುವಾಗ ಈಗ ಅವನು ನಗುತ್ತಿರುವುದರ ಅರ್ಥವೇನೆಂದು ತಿಳಿಯದೆ ಗೊಂದಲದಿಂದ ನೋಡಿದನು. ತನ್ನ PA ಕಣ್ಣುಗಳಲ್ಲಿದ್ದ ಗೊಂದಲವನ್ನು ನೋಡಿದ ಅಥರ್ವ ನಿಧಾನವಾಗಿ ಮಾತನಾಡಿದನು. ಅಥರ್ವ, ಕಾರ್ತಿಕ್, ನಕ್ಷತ್ರ ತುಂಬ ಭಯಪಡುತ್ತಿದ್ದಾಳೆ. ಬಿಸಿನೆಸ್ ಸಂಬಂಧಪಟ್ಟ ಸಮಸ್ಯೆಯಾಗಿದ್ದರೆ ಅದನ್ನು ನಾನು ಹ್ಯಾಂಡಲ್ ಮಾಡುತ್ತಿದ್ದೆ. ಆದರೆ ಈಗ ಕುಟುಂಬದವರೆಗೂ ಸಮಸ್ಯೆ ಬಂದಿದೆ. ನಿನ್ನೆ ರಾತ್ರಿ ಯಾಮಿನಿಯಿಂದ ಒಂದು ದೊಡ್ಡ ಸಮಸ್ಯೆ ಆಯಿತು ಅಂತ ನಡೆದಿದ್ದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿದನು ಅಥರ್ವ. ಅದನ್ನು ಕೇಳಿದ ಕಾರ್ತಿಕ್ ಆಘಾತದಿಂದ ಹಾಗೆಯೇ ಕುಳಿತಿದ್ದನು. ಈಗ ತಾನು ತರಲು ಹೇಳಿದ್ದ ಡಾಕ್ಯುಮೆಂಟ್ನ ಅರ್ಥ ಕಾರ್ತಿಕ್ಗೆ ಅರ್ಥವಾಯಿತು. ಅಥರ್ವ ಮುಂದುವರಿಸಿ, ಬೆಳಿಗ್ಗೆ ನಕ್ಷತ್ರ ತುಂಬ ಫೀಲ್ ಮಾಡಿಕೊಂಡಳು. ರಾತ್ರಿಯೆಲ್ಲ ನಿದ್ದೆಯನ್ನೇ ಮಾಡಿಲ್ಲ. ಬರುವಾಗ ಆಫೀಸ್ಗೆ ಹೋಗುವುದು ಬೇಡ, ನೀನು ಮಲಗು ಎಂದು ಹೇಳಿದ್ದಕ್ಕೆ ಈ ಸಮಸ್ಯೆ ಮುಗಿಯದೆ ನನಗೆ ನಿದ್ದೆ ಬರುವುದಿಲ್ಲ ಸರ್ ಎನ್ನುತ್ತಿದ್ದಾಳೆ. ಅವಳು ತುಂಬ ಮೃದು ಸ್ವಭಾವದ ಹುಡುಗಿ. ಒಂದು ಸಮಸ್ಯೆಯಿಂದ 2 ವರ್ಷ ಕಷ್ಟಪಟ್ಟಿದ್ದಾಳೆ. ಆ ರಣವೀರ್ ಜೈಲಿಗೆ ಹೋದ ಮೇಲೆಯೇ ಅವಳು ನೆಮ್ಮದಿಯಿಂದ ಉಸಿರಾಡಿದ್ದು. ಈಗ ಈ ಸಮಸ್ಯೆಯನ್ನು ನೋಡಿ ತುಂಬ ಭಯಪಡುತ್ತಿದ್ದಾಳೆ. ಅವಳಿಗೆ ಮನೆಯಲ್ಲಿ ರಕ್ಷಣೆ ಕೊಡುವುದು ಮಾತ್ರ ಮುಖ್ಯವಲ್ಲ, ಅವಳ ಮನಸ್ಸಿಗೂ ಭದ್ರತೆ ಕೊಡಬೇಕು. ಕಣ್ಣು ಮುಚ್ಚಿ ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ಅದು ನನಗೆ ತುಂಬ ಮುಖ್ಯ ಅಂತ ತನ್ನ ಮಾತಿನಲ್ಲಿದ್ದ ಕಾಳಜಿ ಮತ್ತು ದೃಢತೆಯನ್ನು ಅಥರ್ವ ವ್ಯಕ್ತಪಡಿಸಿದನು. ಅಥರ್ವ ಅದಕ್ಕಾಗಿಯೇ ಪ್ರಮುಖ ಅಸೋಸಿಯೇಷನ್ ಮೀಟಿಂಗ್ಗೆ ಕೂಡ ವಿಕ್ರಮ್ನನ್ನು ಕಳುಹಿಸಿಬಿಟ್ಟು ತಾನು ತಕ್ಷಣ ದೆಹಲಿಗೆ ಹೊರಟೆ. ಆದಿಶೇಷನ್ನನ್ನು ನೋಡಬೇಕು, ಬಹಳಷ್ಟು ವಿಷಯಗಳನ್ನು ಮಾತನಾಡಬೇಕು. ಆ ವಿಷ್ಣು ಪ್ರಸಾದ್ನ ಒಂದು ಪ್ರಮುಖ ಸಾಕ್ಷಿ ನನ್ನ ಕೈಯಲ್ಲಿದೆ. ಅದುವೇ ಆದಿಶೇಷನ್ನನ್ನು ಅಡಗಿಸುವ ಅಸ್ತ್ರ. ಆಮೇಲೆ ಕೆಲವು ಪ್ರಮುಖ ಪೇಪರ್ಸ್ ರೆಡಿ ಮಾಡಲು ಹೇಳಿದ್ದೆ, ಮಾಡಿದ್ದೀಯಾ ಅಂದಾಗ ಕಾರ್ತಿಕ್, ಬಾಸ್, ನೀವು ಹೇಳಿದ ತಕ್ಷಣ ಎಲ್ಲವನ್ನೂ ಫೈಲ್ ಮಾಡಿದ್ದೇನೆ ಎಂದು ತನ್ನ ಬ್ಯಾಗ್ನಲ್ಲಿದ್ದ ಒಂದು ಫೈಲನ್ನು ತೋರಿಸಿದನು. ಅಥರ್ವ ಫೈಲ್ ತೆಗೆದು ಎಲ್ಲವನ್ನೂ ಚೆಕ್ ಮಾಡಿ ನೋಡಿದನು. ಅಥರ್ವ, ಕಾರ್ತಿಕ್, ನೀನು ನನ್ನ ದಳಪತಿ. ನಾನು ಕಣ್ಣು ಸನ್ನೆ ಮಾಡಿದರೆ ಎಲ್ಲವನ್ನೂ ಮಾಡಿ ಮುಗಿಸುತ್ತೀಯ. ನೀನು ನನ್ನ ಬಲಗೈ ಇದ್ದ ಹಾಗೆ. ಅದಕ್ಕಾಗಿಯೇ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಬಂದಿದ್ದೇನೆ. ವಿಕ್ರಮ್ಗೆ ತರಬೇತಿ ನೀಡುವ ಪ್ರಮುಖ ಜವಾಬ್ದಾರಿಯನ್ನು ನಿನಗೆ ವಹಿಸಿದ್ದೆ, ನಿನ್ನ ಪ್ರತಿಭೆಯ ಮೇಲಿರುವ ನಂಬಿಕೆಯಿಂದ. ಇಲ್ಲಿ ನಡೆಯಲಿರುವ ಕೆಲವು ವಿಷಯಗಳನ್ನು ನೀನು ತಿಳಿದುಕೊಳ್ಳಬೇಕು. ಅದಕ್ಕಾಗಿಯೇ ನಿನ್ನನ್ನು ಕರೆತಂದಿದ್ದೇನೆ ಅಂದ. ಅಥರ್ವನ ಈ ಮಾತುಗಳನ್ನು ಕೇಳಿದ ಕಾರ್ತಿಕ್ನ ಕಣ್ಣುಗಳು ತೇವವಾದವು. ತನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿರುವ ತನ್ನ ಬಾಸ್ಗೆ ನಿಯತ್ತಾಗಿರಬೇಕು ಎಂಬ ಎಣಿಕೆ ಮತ್ತಷ್ಟು ಹೆಚ್ಚಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಅವರು ಆ ಸ್ಟಾರ್ ಹೋಟೆಲನ್ನು ತಲುಪಿದರು. ಕಾರಿನಿಂದ ಇಳಿದ ತಕ್ಷಣ ಅವರು 10 ಅಡಿ ದೂರ ಹೋಗುವಾಗಲೇ ಆ ಸೆನ್ಸಾರ್ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಆ ಹೋಟೆಲ್ ಒಳಗೆ ಅಥರ್ವ ಬಂದಿದ್ದನ್ನೇ ಅಲ್ಲಿದ್ದವರು ಹೆಮ್ಮೆಯಿಂದ ನೋಡಿದರು. ಆ ಹೋಟೆಲ್ನ ಮುಖ್ಯ ನಿರ್ವಾಹಕ ಆಗ ರಿಸೆಪ್ಷನ್ನಲ್ಲಿ ಏನೋ ಮಾಹಿತಿ ಕೇಳುತ್ತಿದ್ದ. ಅಥರ್ವನನ್ನು ನೋಡಿದವನೇ ಓಡಿ ಬಂದನು. ನಿರ್ವಾಹಕ, ಅಥರ್ವ ಸರ್, ನೀವು ನಮ್ಮ ಹೋಟೆಲ್ಗೆ ಬಂದಿರುವುದು ನಮಗೆ ತುಂಬ ಹೆಮ್ಮೆಯ ವಿಷಯ ಸರ್. ಏನಾದರೂ ಮೀಟಿಂಗ್ ಅರೇಂಜ್ ಮಾಡಬೇಕಾ? ಇಲ್ಲಿ ಸ್ಟೇ ಮಾಡುತ್ತಿದ್ದೀರಾ ಎಂದು ಅವನು ಆಶ್ಚರ್ಯ ಮತ್ತು ಅತಿಯಾದ ಸಂತೋಷದಿಂದ ಕೇಳಿದನು. ಅಥರ್ವ ನಿಧಾನವಾಗಿ ಆದಿಶೇಷನ್ನನ್ನು ನೋಡಬೇಕು ಅಂದ. ನಿರ್ವಾಹಕ,
ಬನ್ನಿ ಸರ್ ಹೋಗೋಣ ಅಂದಾಗ ಮೂವರು ಲಿಫ್ಟ್ ಪ್ರವೇಶಿಸಿದರು. ಅಥರ್ವ ಗಾಂಭೀರ್ಯದಿಂದ ನಿಂತಿದ್ದನು. 11ನೇ ಮಹಡಿಯಲ್ಲಿ ಬಾಗಿಲು ತೆರೆಯಿತು. ಮೂವರು ಹೊರಬಂದರು. ಅದೇ ಆದಿಶೇಷನ್ ಸರ್ ರೂಮ್ ಎಂದು ಆ ನಿರ್ವಾಹಕ ಹೇಳಿದಾಗ, ಥ್ಯಾಂಕ್ ಯು, ನೀವು ಹೊರಡಿ ಎಂದನು ಅಥರ್ವ. ಮ್ಯಾನೇಜರ್ ಅಲ್ಲಿಂದ ಹೊರಟರು. ಕಾರ್ತಿಕ್ ಕಾಲಿಂಗ್ ಬೆಲ್ ಬಾರಿಸಲು ಬಾಗಿಲು ತೆರೆಯಿತು. ಆದಿಶೇಷನ್ನ ಮತ್ತೊಬ್ಬ ಸಹಾಯಕ ಬಾಗಿಲು ತೆಗೆದುಕೊಂಡು ಬಂದನು. ಸರ್, ನಾವು ಸರ್ ಹತ್ತಿರ ಕೇಳಿಕೊಂಡು ಬರುತ್ತೇವೆ ಎಂದು ಆ ಸಹಾಯಕ ಹೇಳುವಾಗಲೇ ಒಂದು ಕೈಯಿಂದ ಅವನ ಎದೆಗೆ ಕೈಯಿಟ್ಟು ಪಕ್ಕಕ್ಕೆ ಸರಿಸಿ ಗಾಂಭೀರ್ಯದಿಂದ ಒಳಗೆ ನುಗ್ಗಿದನು ಅಥರ್ವ. ಅವನನ್ನು ಕಿಂಚಿತ್ತೂ ನಿರೀಕ್ಷಿಸದ ಆದಿಶೇಷನ್ ಆಘಾತದಿಂದ ನೋಡಿದ್ದರೂ ಅವನ ಮುಖದಲ್ಲಿ ಒಂದು ಬಿಗುಪು ಆವರಿಸಿತು. ಅಥರ್ವ, ಏನು ಮಿಸ್ಟರ್ ಆದಿಶೇಷನ್, ನನ್ನನ್ನು ಇಲ್ಲಿ ನಿರೀಕ್ಷಿಸಿರಲಿಲ್ಲವಾ? ಆಘಾತವಾಗಿದೆಯಾ ಎಂದು ಗಾಂಭೀರ್ಯದ ನಡಿಗೆಯಲ್ಲೇ ಕೇಳುತ್ತಾ ಅಲ್ಲಿ ಹೋಗಿ ಅವರ ಎದುರಿಗಿದ್ದ ಸೋಫಾದ ಮೇಲೆ ಕಾಲ್ಮೇಲೂ ಕಾಲು ಹಾಕಿ ಕುಳಿತನು ಅಥರ್ವ. ಕಾರ್ತಿಕ್ ಅವನ ಪಕ್ಕದಲ್ಲಿ ನಿಂತಿದ್ದನು. ಅಥರ್ವ, ಕಾರ್ತಿಕ್ ಕೂತ್ಕೋ ಎಂದು ಆಜ್ಞಾಪಿಸಿದನು. ಅಥರ್ವನಿಂದ ಸ್ವಲ್ಪ ದೂರದಲ್ಲಿ ಸೋಫಾದ ಮೇಲೆ ಕುಳಿತನು ಕಾರ್ತಿಕ್. ಆದಿಶೇಷನ್ ಸ್ವಲ್ಪವೂ ಅಹಂಕಾರ ಕಡಿಮೆಯಾಗದೆ ಅಧಿಕಾರಯುತವಾಗಿ, ನಿನ್ನನ್ನು ಇಲ್ಲಿಗೆ ಯಾರು ಬರಲು ಹೇಳಿದ್ದು? ಏನಾದರೂ ಕೇಸ್ ವಿಚಾರವಾಗಿ ನಿನ್ನ ಕಂಪನಿಗೆ ನಾನು ಏನಾದರೂ ಹೆಲ್ಪ್ ಮಾಡಬೇಕಾ ಎಂದು ಅವರು ಭುಜಗಳನ್ನು ಮೇಲಕ್ಕೆತ್ತಿ ಅಧಿಕಾರದಿಂದ ಮಾತನಾಡಿದರು. ಅಥರ್ವ ಮುಖದಲ್ಲಿ ಒಂದು ರೀತಿಯ ಆಯಾಸ ತೋರಿಸುತ್ತಾ, ಅನುಮತಿ ಇರುವುದು 6 ಮಹಡಿಗಳಿಗೆ ಮಾತ್ರ. ಆದರೆ ನಾನು 10 ಮಹಡಿಗಳನ್ನು ಕಟ್ಟಿದ್ದೇನೆ. ಈಗ ಕೋರ್ಟ್ನಿಂದ ನೋಟಿಸ್ ಬರಲಿದೆ ಎಂದು ಕೇಳಲ್ಪಟ್ಟೆ. ಅದಕ್ಕೆ ಇದನ್ನು ಲೀಗಲ್ ಆಗಿ ಮಾಡಬಹುದಾ ಅಥವಾ ಬೇರೆ ದಾರಿಯಲ್ಲಿ ಏನಾದರೂ ಮಾಡಬಹುದಾ ಎಂದು ಒಂದು ಸಣ್ಣ ಯೋಚನೆ. ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್ ಮಿಸ್ಟರ್ ಆದಿಶೇಷನ್ ಅವರಷ್ಟು ನಿಖರವಾಗಿ ಬೇರೆ ಯಾವ ವಕೀಲರಿಂದಲೂ ನನಗೆ ಹೇಳಲು ಸಾಧ್ಯವಿಲ್ಲವಲ್ಲವಾ? ಅದಕ್ಕಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ ಅಂತ ಅಥರ್ವ ಪ್ರಶ್ನೆ ಕೇಳಿದ ತಕ್ಷಣ ಆದಿಶೇಷನ್ ಮುಖದಲ್ಲಿ ಒಂದು ಗರ್ವ ಮೂಡಿತು. ಆದಿಶೇಷನ್ ವ್ಯಂಗ್ಯದ ನಗುವಿನೊಂದಿಗೆ, ಗುಣಮಟ್ಟವಿಲ್ಲದ ಜಾಗದಲ್ಲಿ ಕಟ್ಟಡ ಕಟ್ಟಿದರೆ ಕೋರ್ಟ್ನಿಂದ ನೋಟಿಸ್ ಕಳುಹಿಸಿಯೇ ಕಳುಹಿಸುತ್ತಾರೆ. ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದೀಯಾ ಎಂದು ಸ್ವಲ್ಪವೂ ಮರ್ಯಾದೆ ಇಲ್ಲದೆ ಅಹಂಕಾರದಿಂದ ಕೇಳಿದರು. ಅಥರ್ವ ಆಯಾಸದೊಂದಿಗೆ, ಮಲ್ಟಿಸ್ಟೋರಿ ಬಿಲ್ಡಿಂಗ್ ಅಪ್ರೂವಲ್, ನಾನು 10 ಮಹಡಿ ಕಟ್ಟಿದ್ದೇನೆ ಅಂದ ಆದಿಶೇಷನ್. ಹೌದಾ, ಹಾಗಾದರೆ ನಿನ್ನ ಹಲವು ಕೋಟಿ ಗೋವಿಂದ ಗೋವಿಂದ. ನನ್ನ ಮಗನ 2 ಅಂತಸ್ತಿನ ಫ್ಲಾಟನ್ನು ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದೆ. ನನ್ನ ಮಗ ಎಷ್ಟು ಒದ್ದಾಡಿರುತ್ತಾನೆ. ಈಗ ನಿನಗೆ ಒಟ್ಟಾರೆಯಾಗಿ ಬಿಲ್ಡಿಂಗ್ ಹೋಗಲಿದೆ. ಗುಣಮಟ್ಟವಿಲ್ಲದ ಕಟ್ಟಿದ ಕಟ್ಟಡ, ಅದರ ಮೇಲೆ ಅಪ್ರೂವಲ್ ಇಲ್ಲದೆ ಕಟ್ಟಿದ್ದಕ್ಕೆ ನಿನ್ನ ಕಂಪನಿ ಮೇಲೆ ಕೇಸ್ ಹಾಕುತ್ತಾರೆ. ನೀನು ಕೋರ್ಟ್ಗೂ ಕೇಸ್ಗೂ ಅಲೆಯುವುದೇ ಸರಿಯಾಗುತ್ತದೆ. ಆ ಹೆಚ್ಚುವರಿ ಇರುವ 4 ಬಿಲ್ಡಿಂಗ್ಗಳನ್ನು ಗೌರ್ಮೆಂಟ್ ಕೆಡವಿ ಹಾಕುತ್ತದೆ. ಅದು ಕೇವಲ ಹಣದ ವಿಚಾರ ಮಾತ್ರವಲ್ಲ, ನಿನ್ನ ಗೌರವ ದೇಶಾದ್ಯಂತ ಚರ್ಚೆಯಾಗುತ್ತದೆ. ಅಥರ್ವ ವರ್ಮನ್ ಕನ್ಸ್ಟ್ರಕ್ಷನ್ ಕಟ್ಟಡ ಗುಣಮಟ್ಟವಿಲ್ಲದ ಜಾಗದಲ್ಲಿ ಅವರು ಹೇಳಿದ ಅಳತೆಗಿಂತ ಹೆಚ್ಚಿನ ಕಟ್ಟಡಗಳನ್ನು ಕಟ್ಟಿದ್ದರಿಂದ ಕೆಡವಿಬಿಟ್ಟರು ಎಂದು ನಿನ್ನ ಹೆಸರು ಕೆಟ್ಟು ಹೋಗುತ್ತದೆ. ಇದೆಲ್ಲವನ್ನೂ ನೋಡಲು ನಾನು ಕಾತುರದಿಂದ ಕಾಯುತ್ತಿದ್ದೇನೆ. ಸೊ, ನಿನ್ನ ಕೇಸ್ಗೆ ನನ್ನಿಂದ ಯಾವುದೇ ಅಡ್ವೈಸ್ ಹೇಳಲು ಸಾಧ್ಯವಿಲ್ಲ. ಇದನ್ನು ಲೀಗಲ್ ಆಗಿ ಮಾಡಬೇಕೆಂದರೆ ಅವರು ಬಂದು ಕೆಡವುವ ಮುನ್ನ ನೀನೇ ಕೆಡವಿಬಿಡು. ಅದು ಒಂದು ರೀತಿಯಲ್ಲಿ ನಿನ್ನ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ. ಉಳಿದಂತೆ ಕೋರ್ಟ್ನಿಂದ ಆದೇಶದೊಂದಿಗೆ ಗೌರ್ನಮೆಂಟ್ ಅವರು ಬಂದು ಕೆಡವಿದರೆ ಅಷ್ಟೇ, ಅಥರ್ವ ವರ್ಮನ್ ಮಾನ ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ಹೀಗೆ ಹೇಳುತ್ತಾ ಅವರು ಆಳವಾದ ಅಹಂಕಾರದ ನಗುವಿನೊಂದಿಗೆ ಕುರ್ಚಿಗೆ ಹೊರಗಿದರು. ಅಥರ್ವ ಎದೆಯ ಮೇಲೆ ಕೈಯಿಟ್ಟು, ಅದೇ ಸರ್, ತುಂಬ ನೋವಾಗುತ್ತಿದೆ. ಆಮೇಲೆ ಸರ್, ಇನ್ನೊಂದು ಸಮಸ್ಯೆ, ಅದರಲ್ಲೂ ನಿಮ್ಮ ಯೋಚನೆ ನನಗೆ ಬೇಕು ಅಂದಾಗ ಆದಿಶೇಷನ್ ವ್ಯಂಗ್ಯವಾಗಿ, ಏನು ಅಥರ್ವ, ಬೇರೆ ಏನು ಸಮಸ್ಯೆ? ನಿನ್ನ ಮನೆಯಲ್ಲಿ ಏನಾದರೂ ಇಲಿಗಾಟ ಇದೆಯಾ ಏನು ಅಂದ ಅಥರ್ವ. ಸರ್, ಆ ಇಲಿಗಳನ್ನೆಲ್ಲ ನಾನು ಬೋನ್ ಇಟ್ಟು ಹಿಡಿದುಕೊಳ್ಳುತ್ತೇನೆ. ನಿಮ್ಮಂಥವರೆಲ್ಲ ಹುಲಿಯನ್ನೇ ಹಿಡಿಯುತ್ತೀರಾ? ನನ್ನ ತಮ್ಮ ವಿಕ್ರಮ್ ಸ್ವಲ್ಪ ದಿನಗಳಿಂದ ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಅವನನ್ನು ಸರಿಪಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಹೊರಗಡೆ ಮಾಹಿತಿ ತಿಳಿದರೆ ನನ್ನ ಕುಟುಂಬದ ಮಾನ ಹೋಗುತ್ತದೆ. ಅವನನ್ನು ಆದಷ್ಟು ಕಂಟ್ರೋಲ್ ಮಾಡಿ ನೋಡಿದೆ.
ಆದರೆ ಈಗ ವಿಷಯ ಹೊರಗಡೆ ಲೀಕ್ ಆಗುವಂತಿದೆ. ಒಬ್ಬ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ. ಅವನು ಡ್ರಗ್ ಅಡಿಕ್ಟ್ ಆಗಿರುವುದನ್ನು ಹೊರಗಡೆ ಹೇಳಿಬಿಡುತ್ತೇನೆ ಎಂದು. ನಾನು ಇದು ಕಾನೂನುಬದ್ಧವಾದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆಯಲ್ಲವಾ? ಇದರಿಂದ ನನ್ನ ತಮ್ಮನನ್ನು ಕಾಪಾಡಬೇಕು. ಅದಕ್ಕೆ ನಿಮ್ಮ ಬಳಿ ಏನಾದರೂ ದಾರಿ ಇದ್ದರೆ ಹೇಳಿ. ಏಕೆಂದರೆ ನನ್ನ ಪ್ರಾಣವೇ ನನ್ನ ತಮ್ಮ. ನನ್ನ ಇಡೀ ಸಾಮ್ರಾಜ್ಯ ಅವನನ್ನೇ ನಂಬಿಕೊಂಡಿದೆ. ಈಗಾಗಲೇ ಅವನು ಅಡಿಕ್ಟ್ ಆಗಿ ಸೀರಿಯಸ್ ಆದ ಕಂಡೀಷನ್ನಲ್ಲಿ ಆಸ್ಪತ್ರೆಯಲ್ಲಿದ್ದು ಅವನನ್ನು ಸರಿಪಡಿಸಿ ಹೊರಗೆ ತಂದಿರುವುದಕ್ಕೆ ಮೆಡಿಕಲ್ ರಿಪೋರ್ಟ್ ಇದೆ. ಆದರೆ ಅವನು ಮತ್ತೆ ಡ್ರಿಂಕ್ಸ್ ಮಾಡುವಂತೆ ಅದರ ಜೊತೆ ಡ್ರಗ್ಸ್ ಕೂಡ ತೆಗೆದುಕೊಳ್ಳುತ್ತಿದ್ದಾನೆ. ಅದನ್ನು ನಾನು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಅಂತ ಹೀಗೆಂದಾಗ ಆದಿಶೇಷನ್ ಜೋರಾಗಿ ನಕ್ಕರು. ಆ ಕೊಠಡಿಯೆಲ್ಲ ಅವರ ನಗು ಪ್ರತಿಧ್ವನಿಸಿತು. ಕಾರ್ತಿಕ್ ಅಥರ್ವನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದನು. ಮೊದಲ ಬಾರಿಗೆ ತನ್ನ ಬಾಸ್ ದ್ವಿಪಾತ್ರ ಮಾಡುವುದನ್ನು ನೋಡುತ್ತಿದ್ದಾನೆ. ಅದೇ ಅವನಿಗೆ ಆಶ್ಚರ್ಯವಾಗಿತ್ತು. ಆದಿಶೇಷನ್ ತನ್ನ ಪ್ರಭಾವವನ್ನು ಸಾಬೀತುಪಡಿಸಿದ ಸಂತೋಷದಲ್ಲಿ, ಸೂಪರ್ ಅಥರ್ವ, ನನಗೆ ತಿಳಿಯದ ಒಂದು ವಿಷಯವನ್ನು ನನ್ನ ಮುಂದೆ ನೀನು ತಂದಿದ್ದೀಯ. ನನ್ನ ಮಗನನ್ನು ಮಾನಸಿಕ ಖಿನ್ನತೆಗೆ ದೂಡಿದೆ. ನನ್ನ ಮಗಳನ್ನು ಹೊಡೆದಿದ್ದೀಯ. ಇಷ್ಟೆಲ್ಲ ಕೆಲಸವನ್ನು ಮಾಡಿ ಕೊನೆಯಲ್ಲಿ ನಿನ್ನ ತಮ್ಮ ಡ್ರಗ್ ಅಡಿಕ್ಟ ಅಂತ ಹೇಳ್ತಾ ಇದ್ದೀಯಾ? ಇದು ಖಂಡಿತ ಕಾನೂನು ಸಮಸ್ಯೆ. ಇದು ಕಾನೂನು ಪ್ರಕಾರ ಅಪರಾಧ. ನಿನ್ನ ತಮ್ಮ ಮಾದಕ ದ್ರವ್ಯ ಬಳಸಿದ್ದಕ್ಕಾಗಿ ಖಂಡಿತ ಬಂಧಿಸಲ್ಪಡುತ್ತಾನೆ. ಅಷ್ಟೇ ಅಲ್ಲದೆ ನಿನ್ನ ತಮ್ಮನನ್ನು ಎಳೆದುಕೊಂಡು ಹೋಗುವಾಗ ಎಲ್ಲ ಮೀಡಿಯಾವು ಕವರ್ ಮಾಡುತ್ತದೆ, ಎಲ್ಲ ನ್ಯೂಸ್ನಲ್ಲೂ ಬರುತ್ತದೆ. ನಿನ್ನ ತಮ್ಮನನ್ನು ಇದರಿಂದ ಕಾಪಾಡಲು ದಾರಿಯೇ ಇಲ್ಲ. ನನಗೆ ಗೊತ್ತಾಯಿತಲ್ಲ. ನಿನ್ನ ತಮ್ಮನನ್ನು ಎತ್ತಿಸುತ್ತೇನೆ. ನೀನೇ ಅವನು ಡ್ರಗ್ ಯೂಸ್ ಮಾಡಿಲ್ಲ ಎಂದು ಹೇಳಿದರೂ ಮೆಡಿಕಲ್ ಚೆಕಪ್ ಮಾಡಿಸುತ್ತೇನೆ. ಆ ಮೆಡಿಕಲ್ ಚೆಕಪ್ನಲ್ಲಿ ತಾನಾಗಿಯೇ ಅವನ ರಕ್ತದಲ್ಲಿ ಮಾದಕ ದ್ರವ್ಯ ಬೆರೆತಿರುವುದು ತಿಳಿದು ಬರುತ್ತದೆ. ಹಾಗಿರುವಾಗ ನಿನ್ನಿಂದ ಮಾತ್ರವಲ್ಲ, ಯಾರಿಂದಲೂ ನಿನ್ನ ತಮ್ಮನನ್ನು ಕಾಪಾಡಲು ಸಾಧ್ಯವಿಲ್ಲ. ನಿನ್ನ ಕುಟುಂಬದ ಮಾನ ಹೋಗುವುದು ಖಚಿತ. ಈಗ ಇದಕ್ಕಾಗಿಯೇ ನನ್ನನ್ನು ಹುಡುಕಿಕೊಂಡು ಬಂದೆಯಾ ಅಥರ್ವ? ಹೀಗೆ ವ್ಯಂಗ್ಯವಾಗಿ ಹೇಳಿ ನಕ್ಕಾಗ ಇಷ್ಟೊತ್ತು ಸೀರಿಯಸ್ ಆಗಿ ದೈನೇಸಿಯಾಗಿ ಮಾತನಾಡಿದವನ ಮುಖ ಈಗ ಅಧಿಕಾರದ ನಗುವಿಗೆ ತಿರುಗಿತು. ಇದುವರೆಗೂ ಆದಿಶೇಷನ್ಗೆ ಸೇರಿದ್ದ ಆ ದರ್ಪದ ನಗು ಈಗ ಅಥರ್ವನ ಕಡೆಗೆ ಬಂದಿತ್ತು. ಅವನು ಜೋರಾಗಿ ನಕ್ಕನು. ಅವನ ನಗು ಆ ಹೋಟೆಲನ್ನು ಕಂಪಿಸುವಂತೆ ಮಾಡಿತು. ಆದಿಶೇಷನ್ ಅರ್ಥವಾಗದೆ ಕಣ್ಬಿಟ್ಟರು. ಕಾರ್ತಿಕ್ ಎಂದು ಅಥರ್ವ ಕೈಚಾಚಿದಾಗ ಕಾರ್ತಿಕ್ಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಈಗ ಅವನು ವೇಗವಾಗಿ ಬ್ಯಾಗ್ ತೆರೆದು ಫೈಲ್ ತೆಗೆದು ಅಥರ್ವನ ಕೈಗೆ ಕೊಟ್ಟನು. ಅಥರ್ವ ಆ ಫೈಲನ್ನು ಆದಿಶೇಷನ್ ಮುಂದಿಟ್ಟನು. ಮೊದಲು ವ್ಯಂಗ್ಯವಾಗಿ ನೋಡುತ್ತಲೇ ಆ ಫೈಲನ್ನು ಮುಟ್ಟಿದವರು ಅದರಲ್ಲಿ ವಿಷ್ಣು ಹೆಸರಿದ್ದನ್ನು ಕಂಡು ಕಾಲು ನಡುಗುತ್ತಾ ಅಥರ್ವನನ್ನು ನೋಡಿದರು. ಅವರ ದೇಹ ತಾನಾಗಿಯೇ ನಡುಗಲಾರಂಭಿಸಿತು. ಮಾತುಗಳು ತೊದಲತೊಡಗಿದವು. ಅಥರ್ವನ ಲೇಸರ್ ದೃಷ್ಟಿ ಅವರ ಮನಸ್ಸನ್ನು ಭೇದಿಸುತ್ತಿತ್ತು. ಆದಿಶೇಷನ್ ಆಘಾತದಿಂದ ಕುರ್ಚಿಯಿಂದ ಸ್ವಲ್ಪ ಮೇಲೆದ್ದು ಕುಳಿತರು. ಆ ಡಾಕ್ಯುಮೆಂಟ್ ಅವರ ಕೈಗಳಲ್ಲಿ ಬೆವರಿನಿಂದ ಅಂಟಿಕೊಂಡಿತು. ಆ ಕಾಗದಗಳು ಅವರು ಹಲವು ಕೋಟಿಗಳನ್ನು ಗುಂಡಿ ತೋಡಿ ಹೂಳಲಿರುವುದಕ್ಕೆ ಸಾಕ್ಷಿಯಾಗಿದ್ದವು. ಮೃದುವಾದ ನಗುವಿನೊಂದಿಗೆ ಅಥರ್ವ, ಈ ಡಾಕ್ಯುಮೆಂಟ್ ವಿಷ್ಣು ಪ್ರಸಾದ್ಗೆ ಸಂಬಂಧಿಸಿದ್ದು. ಈಗ ಇವನು ನನ್ನ ಕೈಯಲ್ಲಿದ್ದಾನೆ ಎಂದನು. ಆದಿಶೇಷನ್ ಮುಖ ಬೆವರಲಾರಂಭಿಸಿತು. ಅಥರ್ವ, ನೀನು ಏನು ಹೇಳಲು ಬರ್ತಾ ಇದೀಯ ಎಂದ ಅವರ ಅಹಂಕಾರ ಈಗ ತನ್ನ ಪ್ರಭಾವವನ್ನು ಕಳೆದುಕೊಳ್ಳಲಾರಂಭಿಸಿತು. ನೇರವಾಗಿ ಕುಳಿತವನು ಪೂರ್ಣ ಗಾಂಭೀರ್ಯದಿಂದ, ನಾನು ಏನೂ ಹೇಳಲು ಬರುತ್ತಿಲ್ಲ. ನೀವೇ ತಾನೇ ಹೇಳಿದ್ದು ಆ ಯಕ್ಷ ಇರುವ ಬಿಲ್ಡಿಂಗನ್ನು ಗೌರ್ನಮೆಂಟ್ ಕೆಡವಿ ಹಾಕುತ್ತದೆ. ನಿನ್ನ ಗೌರವ ದೇಶಾದ್ಯಂತ ಚರ್ಚೆಯಾಗುತ್ತದೆ. ಅಥರ್ವವರ್ಮನ್ ಮಾನ ಗಾಳಿಯಲ್ಲಿ ಹಾರಿ ಹೋಗುತ್ತದೆ ಎಂದು. ಈಗ ನಿಮ್ಮ ಗುಣಮಟ್ಟವಿಲ್ಲದ ಕಟ್ಟಡ, CMDA ನಿಯಮ ಉಲ್ಲಂಘನೆ ಎಲ್ಲವನ್ನೂ ಸೇರಿಸಿ ಈ ಡಾಕ್ಯುಮೆಂಟನ್ನು ಕೋರ್ಟ್ನಲ್ಲಿ ಸಲ್ಲಿಸಿದರೆ ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ ಮಾನ ಗಾಳಿಯಲ್ಲಿ ಹಾರಿ ಹೋಗುತ್ತದೆಯೋ ಇಲ್ಲ ಅಥರ್ವವರ್ಮನ ಕನ್ಸ್ಟ್ರಕ್ಷನ್ ಮಾನ ಗಾಳಿಯಲ್ಲಿ ಹಾರಿ ಹೋಗುತ್ತದೆಯೋ ಅಂತ ನೋಡೋಣ. ಇಲ್ಲಿ ಹಣಕ್ಕಿಂತ ಗೌರವವೇ ಮುಖ್ಯ ಮಿಸ್ಟರ್ ಆದಿಶೇಷನ್ ಅನ್ನುತ್ತಾ ಸ್ವಲ್ಪ ಹೊತ್ತಿನ ಮುಂಚೆ ಅವರು ಎಸೆದ ಬಾಂಬನ್ನು ಈಗ ಅವರಿಗೆ ತಿರುಗಿಸಿದವನು ಮುಂದುವರೆಸಿದ. ಇಲ್ಲಿ ನೋಡಿ ಮಿಸ್ಟರ್ ಆದಿಶೇಷನ್,
ನಾನು ನಿಮ್ಮನ್ನು ಸುಮ್ಮನೆ ಬೆದರಿಸಲು ಬಂದಿಲ್ಲ. ನಾನು ನನ್ನ ಕಂಪನಿ ಬಿಲ್ಡಿಂಗ್ ಬಗ್ಗೆ ಮಾತನಾಡುತ್ತಿಲ್ಲ. ನಾನು ಮಾತನಾಡಲು ಬಂದಿರುವುದು ನಿಮ್ಮ ಮಗ ವಿಷ್ಣುಗೆ ಸಂಬಂಧಿಸಿದ್ದು ಅನ್ನುತ್ತಾ ಅವನು ಮೇಜಿನ ಮೇಲಿದ್ದ ಡಾಕ್ಯುಮೆಂಟ್ ಕಡೆಗೆ ಕೈ ತೋರಿಸಿದನು. ಆದಿಶೇಷನ್ ಗೊಂದಲದಿಂದ ಅಥರ್ವನನ್ನು ನೋಡಿದರು. ಈ ದಾಖಲೆಗಳು ನಾನು ಹೇಳಿದ ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ ಕಟ್ಟಿದ ಸ್ಟೈಲೋ ಮಾಲ್ ಬಗ್ಗೆ ನೆನಪಿದೆಯಾ? ನಾನು ಬಾಂಬ್ ಬ್ಲಾಸ್ಟ್ ಮಾಡಿದ ಆ 10 ಅಂತಸ್ತಿನ ಕಟ್ಟಡ ಅಂದಾಗ ಆದಿಶೇಷನ್ ಮುಖ ಭಯದಿಂದ ಸುಕ್ಕುಗಟ್ಟಿತು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.